ಮರಳಿ ಮನಸ್ಸಾಗಿದೆ 15. ಹೇ ಬೇಬ್, ಯಾಕಿಷ್ಟು ಟೆನ್ಸ್ ಆಗ್ತೀಯಾ? ನೋಡಿಲ್ಲಿ, ನಾನು ಊಟ ತರೋಕ್ ಹೋಗಿದ್ದೆ. ನಾವಿರೋ ಜಾಗಕ್ಕೆ ಫುಡ್ ಡೆಲಿವರೂ ಕೂಡ ಸಿಗೋದಿಲ್ಲ. ಸೋ ನಿನ್ನನ್ನು ಆವರಿಸುವ ಮೊದಲು ಊಟ ತರೋಣ ಎಂದು ಹೋದೆ. ಆದ್ರೆ ಒಂದು ಮುಖ್ಯವಾದ ಮೀಟಿಂಗ್ ಅಟೆಂಡ್ ಮಾಡಿ ಬರುವುದಕ್ಕೆ ಲೇಟ್ ಆಯಿತು ಎಂದು ಹೇಳಿದನು. ವಿಶು, ನನಗೆ ಭಯ ಆಗ್ತಾ ಇದೆ. ಪ್ಲೀಸ್, ನನಗೀ ಕಟ್ಟನ್ ಬಿಚ್ಚು ಕೈ ಕಾಲೆಲ್ಲ ಉರಿ ಬಂದಿದೆ ಎಂದೊಂದು ಅಳಲು ಶುರು ಮಾಡಿದಳು. ಅವಳ ಮಾತನ್ನು ಕೇಳಿದ ವಿಶ್ರುತ್ ರಕ್ಕಸ ನಗೆ ನಕ್ಕನು. ಅವನನ್ನೇ ನೋಡುತ್ತಾ ಉಳಿದಳು ಡಯಾನಾ. ಆ ನಗುವಿನ ಹಿಂದಿನ ಅರ್ಥ ವಿಶ್ರುತ್ಗಷ್ಟೇ ಗೊತ್ತು. ಅವಳ ಮುಂದೆ ಒಂದು ಚೇರ್ ಹಾಕಿದವನು ಅದರಲ್ಲಿ ಕೂತು, ಕಾಲಿನ ಮೇಲೆ ಕಾಲು ಹಾಕಿ ಕೂತು ವ್ಯಂಗ್ಯವಾಗಿ ನಗುತ್ತಾ, ಮಿಸ್ ಡಯಾನಾ, ಹೀಗಂದ್ರೆ ಹೇಗೆ? ಇಷ್ಟು ಬೇಗ ನಿನಗೆ ಇಲ್ಲಿಂದ ಮುಕ್ತಿ ಕೊಟ್ರೆ ನನ್ನ ಕಾರ್ಯ ಸಾಧನೆ ಆಗೋದಾದ್ರೂ ಹೇಗೆ ಎಂದು ಹೇಳಿದನು. ಅವನ ಮಾತುಗಳು ಅವಳಿಗೆ ಅರ್ಥ ಆಗ್ಲಿಲ್ಲ. ವಿಶು, ಏನ್ ಮಾತಾಡ್ತಾ ಇದ್ದೀಯಾ ಎಂದು ಕೇಳಿದಳು. ನಿನಗೆ ನಾನು ಬೆಳಗ್ಗೆ ವಾರ್ನಿಂಗ್ ಕೊಟ್ಟಾಗ್ಲೇ ನೀನು ಎಚ್ಚರಿಕೆಯಿಂದ ಇರಬೇಕಿತ್ತು. ನನ್ನನ್ನು ನಂಬಿ ನನ್ನ ಹಿಂದೆ ಬಂದು ತಪ್ಪು ಮಾಡಿದೆ ಮೈ ಡಿಯರ್ ಡಯಾನಾ ಶ್ರೀರಾಮ್ ಎಂದನು. ಮುಂದೆ ವಿಶು ಎಂದು ತಡವರಿಸಿದಳು ಡಯಾನಾ. ಅವಳ ಮುಖದ ಮುಂದೆ ತನ್ನ ಮುಖವನ್ನು ತಂದವನು, ನೀನು ಏನಂದುಕೊಂಡಿದ್ದೀಯ ಡಯಾನಾ? ನಾನು ನನ್ನ ಕಂಪನಿಯಲ್ಲಿ ಸಾಮಾನ್ಯವಾಗಿ ಮೀಟ್ ಮಾಡಲು ಬರುವವರ ಬ್ಯಾಕ್ಗ್ರೌಂಡನ್ನೇ ಚೆಕ್ ಮಾಡದೆ ಬಿಡದವನು. ಇನ್ನು ನಿನ್ನನ್ನು ನನ್ನ PA ಆಗಿ ಬ್ಲೈಂಡ್ ಆಗಿ ಅಪಾಯಿಂಟ್ ಮಾಡಿಕೊಂಡೆ ಅಂತ ಹೇಗೆ ನಂಬಿದೆ? ನನ್ನ PA ಪೋಸ್ಟ್ ಅನ್ನು ಲೈಫ್ ಲಾಂಗ್ ಮೇಂಟೈನ್ ಮಾಡೋಕೆ ಸಾಧ್ಯ ಆಗೋದು ಕೇವಲ ನಂದಿನಿಯಿಂದ ಮಾತ್ರವೇ ಸಾಧ್ಯ. ಆ ದಿನ ನಿನ್ನ ತಂದೆ ಬಂದು ನನ್ನ ಮತ್ತು ನಂದಿನಿಯ ನಡುವೆ ತಂದಿಟ್ಟಾಗ್ಲೇ ನನಗೆ ಅನುಮಾನ ಬಂತು. ಅದಕ್ಕೆ ನಿಮ್ಮಪ್ಪನ ಮನೆಯ ಹತ್ತಿರ ನನ್ನ ಕಡೆಯ ಹುಡುಗರನ್ನು ಬಿಟ್ಟಿದ್ದು, ಆಗಲೇ ನಿನ್ನ ಫೋಟೋ ನನಗೆ ಬಂದು ತಲುಪಿದ್ದು. HR ಡಿಪಾರ್ಟ್ಮೆಂಟ್ಗೆ ನಿನ್ನ ಫೋಟೋ ಕಳುಹಿಸಿ ಅವಳ ರೆಸ್ಯೂಮೆ ಬಂದ್ರೆ ನಾರ್ಮಲ್ ಆಗಿ ಇಂಟರ್ವ್ಯೂ ಮಾಡಿ ನನ್ನ ಹತ್ತಿರ ಕಳುಹಿಸಿ ಎಂದು ಮೊದಲೇ ನಾನು ಹೇಳಿದ್ದಕ್ಕೆ ಅವರು ನನ್ನ ಹತ್ತಿರ ಕಳುಹಿಸಿದ್ದು. ನಮ್ಮ ಕಂಪನಿಯ ಇಂಟರ್ವ್ಯೂ ಸ್ಟೈಲ್ ನಿನಗಿನ್ನೂ ಗೊತ್ತಿಲ್ಲ, ಅದಕ್ಕೆ ಬಂದು ತಗಲಾಕಿಕೊಂಡೆ. ನೀವು ಅಪ್ಪ ಮಗಳು ಹೆಣೆದ ಬಲೆಯೋ ನಾನೂ ಬಿದ್ದಿಲ್ಲ. ನಿಮ್ಮ ಜಾಲದಲ್ಲಿ ನಿಮ್ಮನ್ನೇ ನಾನು ಸಿಕ್ಕಿಸಿರುವುದು ಎಂದು ಹೇಳುತ್ತಾ ಕ್ರೂರವಾಗಿ ನಕ್ಕನು. ನೀನೇನಂದ್ಕೊಂಡೆ? ನಿನ್ನ ರೆಸ್ಯೂಮೇನಲ್ಲಿ ನಿನ್ನ ತಂದೆ ಹೆಸರು ಬದಲಾಯಿಸಿದ್ರೆ ನಾನದನ್ನೆಲ್ಲ ಕಂಡುಹಿಡಿಯೋದಿಲ್ಲ ಅಂತಾನಾ? ನೀನ್ ಕೊಟ್ಟ ಆಧಾರ್ ಕಾರ್ಡ್ ಕಾಪಿನಲ್ಲಿ ಇದ್ದಿದ್ದು ಸತ್ತಿರುವ ಯಾರೋ ಒಬ್ಬ ವ್ಯಕ್ತಿ. ಕೇಳಿದ್ರೆ ಅವರು ಈಗಿಲ್ಲ ಎಂದು ಜಾರಿಕೊಳ್ಳಬಹುದು ಎಂದುಕೊಂಡೆಯ ಮಿಸ್ ಡಯಾನಾ? ನಾನು ವಿಶ್ರುತ್ ವಿರಾಜ್ ಕಣೆ. ಕೇವಲ ಒಬ್ಬ ವ್ಯಕ್ತಿಯನ್ನು ದೃಷ್ಟಿಸಿ ಅವರ ಮನಸ್ಸಿನಲ್ಲಿ ಇರುವುದನ್ನು ತಿಳಿದುಕೊಳ್ಳುವ ಕಲೆ ನನಗಿದೆ. ಅಂತಹದರಲ್ಲಿ ನೀನು ನನ್ನ ಗುಹೆಗೆ ಬಂದು ನನ್ನನ್ನೇ ನಿನ್ನ ಕೈವಶ ಮಾಡಿಕೊಳ್ಳಬೇಕು ಅಂತ ಟ್ರೈ ಮಾಡಿದ್ದೀಯಲ್ಲ, ಎಷ್ಟಿರ್ಬೇಕು ನಿನಗೆ ಎಂದು ಅವಳ ಕಪಾಳಕ್ಕೆ ಹೊಡೆದನು. ಅಮ್ಮಾ ಎಂದು ಜೊಜೋರಾಗಿ ಕೂಗಿದಳು ಡಯಾನಾ. ಸದ್ದು ಬರಕೂಡದು. ನಿನ್ನ ಅಪ್ಪನ ಹೆಸರಿನಲ್ಲಿರುವ ಮರ್ಯಾದೆ ನಿನ್ನ ಅಪ್ಪನಿಗೆ ಇಲ್ಲ. ಆ ಹೆಸರಿಗೆ ಕಳಂಕ ನಿಮ್ಮಪ್ಪ. ಥೂ, ನಿನ್ನ ಜನ್ಮಕ್ಕಿಷ್ಟು ಎಂದು ಹೇಳಿದ ವಿಶ್ರುತ್ ಅವಳ ಬಾಯಿಗೆ ಬಟ್ಟೆ ತುರುಕಿ ಪ್ಲಾಸ್ಟರ್ ಹಾಕಿ, ಬಿದ್ದಿರೂ ಇಲ್ಲೇ. ನಾಳೆ ಆದ್ರೆ ಬರುವೆ, ಇಲ್ಲಾಂದ್ರೆ ಇಲ್ಲೇ ಸಾಯಿ. ನೀನು ಮಾಡಿದ ಕೆಲಸಕ್ಕೆ ಇದೇ ನಿನಗೆ ಸರಿಯಾದ ಶಿಕ್ಷೆ ಎಂದು ಅಲ್ಲಿಂದ ಹೋದನು ವಿಶ್ರುತ್. ಮನೆಗೆ ಬಂದಾಗ ಸಾತ್ವಿಕ ಕಳೆಯಿರುವ ಅವನ ಅಮ್ಮ ಬಾಗಿಲು ತೆಗೆದರು. ವಿರು, ಲೇಟ್ ಆಗತ್ತೆ ಅಂತ ಮೊದ್ಲೇ ಹೇಳೋದಲ್ವೇನೋ ಎಂದರು. ಅಮ್ಮ, ಸಾರಿ ಮಾ, ಸ್ವಲ್ಪ ಲೇಟ್ ಆಯಿತು. ನೀವ್ಯಾಕೆ ಇನ್ನೂ ಮಲಗಿಲ್ಲ ಎಂದು ಕೇಳಿದನು. ನಿನಗೆ ಊಟ ಬಡಿಸದೆ ನಾನು ಹೇಗೋ ಮಲಗಲಿ ಎಂದು ಸುಕನ್ಯಾ ಕೇಳಿದರು. ಸಾರಿ ಮಾ, ಜಸ್ಟ್ 2 ಮಿನಿಟ್ಸ್ ಬಂದೆ ಎಂದು ಬೇಗ ತನ್ನ ರೂಮಿಗೆ ಹೋದನು ವಿಶ್ರುತ್. ಹೇಳಿದಂತೆ ಬೇಗ ಬಂದವನು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕೂತನು. ಸುಕನ್ಯಾ ಅವರು ವಿಶ್ರುತ್ಗೆ ಊಟ ಬಡಿಸಿದರು. ಅಮ್ಮ, ನಿಮ್ದು ಊಟ ಆಯ್ತಾ ಎಂದು ಕೇಳಿದನು. ಊಟ ಮಾಡುತ್ತಾ, ಹೂ ಕಣೋ ಆಯ್ತು, ಮಾತ್ರೆ ತಗೊಳ್ಳೋರ್ ನಾವಲ್ಲ, ಇಷ್ಟೊತ್ತು ಹಸುತ್ಕೊಂಡಿರೋಕ್ಕಾಗಲ್ಲ ಎಂದು ನಕ್ಕರು. ಅವನೂ ಕೂಡ ಸಣ್ಣಗೆ ನಕ್ಕು.
ಹೇಗಿದೆ ಅಮ್ಮ ನಿಮ್ ಹೆಲ್ತ್? ಶುಗರ್ ಎಷ್ಟಿದೆ? ಬಿಪಿ ಎಷ್ಟಿದೆ ಎಂದು ಕೇಳಿದನು. ನೀನೇ ನೋಡ್ತಾ ಇದೀಯಲ್ಲ ವೀರು, 6ಕ್ಕೆ ಏರೋದಿಲ್ಲ, 3ಕ್ಕೆ ಇಳಿಯೋದಿಲ್ಲ, ಅಷ್ಟೇ ಇದೆ, ಎಲ್ಲವೂ ನಾರ್ಮಲ್ ಎಂದು ಹೇಳಿದರು. ಪ್ರತಿ ತಿಂಗಳು ಅಪ್ಪ ಅಮ್ಮನ ಚೆಕಪ್ಗೆ ಇವನೇ ಕರೆದುಕೊಂಡು ಹೋಗೋದು. ಎಷ್ಟೇ ಬ್ಯುಸಿ ಇದ್ದರೂ ತಿಂಗಳಿನಲ್ಲಿ ಮೊದಲನೇ ವಾರದಲ್ಲಿ ಅವನ ಒಂದು ದಿನ ತನ್ನ ಹೆತ್ತವರ ಆರೋಗ್ಯ ವಿಚಾರಿಸುವುದರಲ್ಲಿ ಇದು ನಂದಿನಿಗೂ ತಿಳಿದ ವಿಷಯವೇ. ಹಾಗಾಗಿ ಅವಳು ಪ್ರತಿ ತಿಂಗಳು ಅವನ ದಿನವನ್ನು ಅವಳೇ ಶೆಡ್ಯೂಲ್ ಮಾಡಿ ಡಾಕ್ಟರ್ ಹತ್ತಿರ ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಂಡಿರುತ್ತಾಳೆ. ಅಮ್ಮ, ನಂದಿನಿಯ ತಾಯಿಗೆ ಹುಷಾರಿರ್ಲಿಲ್ಲ, 2 ದಿನ ಆಯ್ತು, ನೆನ್ನೆ ಡಿಸ್ಚಾರ್ಜ್ ಮಾಡಿದ್ದಾರೆ, ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ ಎಂದು ಹೇಳಿದನು. ಅವನ ಮಾತಿಗೆ ಗಾಬರಿಯಾದ ಸುಕನ್ಯಾ ಅವರು, ಈಗ ಹೇಳ್ತಾ ಇದೆಯಲ್ಲ ವೀರು, ಮೊದ್ಲೇ ಹೇಳಿದಿದ್ರೆ ನಾನ್ ಹೋಗಿ ನೋಡ್ಕೊಂಡ್ ಬರ್ತಾ ಇರ್ಲಿಲ್ವಾ ಎಂದ್ರು. ಅವರನ್ನು ನೀವು ಆ ಪರಿಸ್ಥಿತಿಯಲ್ಲಿ ನೋಡಿದ್ರೆ ತುಂಬಾ ಬೇಜಾರಾಗ್ತಾ ಇದ್ರಿ ಅಂತಲೇ ಹೇಳಿಲ್ಲ ಅಮ್ಮಮ್ಮ. ಈಗ ಸ್ವಲ್ಪ ಪರವಾಗಿಲ್ಲ, ನಾಳೆ ಅವರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋದಾದ್ರೆ ಬನ್ನಿ, ಇಲ್ವಾದ್ರೆ ಭಾನುವಾರ ನಾನೇ ನಿಮ್ಮನ್ನು ಕರೆದುಕೊಂಡು ಹೋಗುವೆ ಎಂದನು. ಸರಿ ವೀರು, ಹಾಗೇ ಆಗ್ಲಿ, ನಾನು ನೀನು ಇಬ್ರು ಭಾನುವಾರವೇ ಹೋಗಿ ಬರೋಣ ಎಂದರು ಸುಕನ್ಯಾ. ಅಷ್ಟರಲ್ಲಿ ಅವನ ಊಟವೂ ಮುಗಿದಿತ್ತು. ಮಾ, ಗುಡ್ ನೈಟ್, ಟೇಕ್ ಕೇರ್ ಎಂದು ಸುಕನ್ಯಾ ಅವರಿಗೆ ಮುತ್ತನ್ನು ಕೊಟ್ಟು ತನ್ನ ರೂಮ್ ಸೇರಿಕೊಂಡನು ವಿಶ್ರುತ್. ತನ್ನ ತಾಯಿಯ ಮುಂದೆ ಮಾತ್ರ ಅವನು ಪುಟ್ಟ ಮಗು, ಬೇರೆ ಯಾರೇ ಇದ್ರೂ ಅವನು ವಿಶ್ರುತ್ ವಿರಾಜ್ ಎನ್ನುವ ಗಂಭೀರ ವ್ಯಕ್ತಿ. ಅದು ಮನೆಯಲ್ಲಿ ಎಲ್ಲರಿಗೂ ತಿಳಿದ ವಿಷಯವೇ. ಮಾರನೇ ದಿನ ಬೆಳಗ್ಗೆ ನಂದಿನಿ ಬೇಗ ಎದ್ದು ತನ್ನ ಪಾಲಿನ ಎಲ್ಲಾ ಕೆಲಸಗಳನ್ನು ಮುಗಿಸಿ ತನ್ನಮ್ಮನಿಗೆ ತಿಂಡಿ ತಿನ್ನಿಸಿ ಮಾತ್ರೆ ನುಂಗಿಸಿ ಸ್ವಾತಿಗಾಗಿ ಕಾಯುತ್ತಾ ಕೂತಿದ್ದಳು. ಸಮಯ ಇನ್ನೂ ಇತ್ತು. ಅಷ್ಟರಲ್ಲಿ ಅಲ್ಲಿಗೆ ಸಿಸ್ಸು ಎಂದುಕೊಂಡು ಬಂದಳು ಜೂನಿಯರ್ ಸ್ಟಾರ್. ಹಾಯ್ ಜೂನಿಯರ್ ಸ್ಟಾರ್, ಗುಡ್ ಮಾರ್ನಿಂಗ್ ಎಂದಳು ನಂದಿನಿ. ಗುಡ್ ಮಾರ್ನಿಂಗ್ ಮಿಲ್ಕಿ ಬ್ಯೂರಿ ಎಂದು ಹೇಳುತ್ತಾ ತಾರಾ ಅವರ ಕೆನ್ನೆಗೆ ಮುತ್ತನಿಟ್ಟಳು ಸ್ವಾತಿ. ತಿಂಡಿ ಮಾಡೋಗು ಕಂದಾ, ನಿನ್ನ ಅಕ್ಕ ನಿನಗಿಷ್ಟ ಎಂದು ನೀನು ಕೇಳಿದ್ದ ತಿಂಡಿ ಮಾಡಿದ್ದಾಳೆ ಎಂದರು. ಈಗ ಬೇಡ ಅಮ್ಮ, ಸ್ವಲ್ಪ ಹೊತ್ತಾದ ನಂತರ ತಿನ್ನುವೆ ಎಂದಳು. ಜೂನಿಯರ್ ಅಂಡ್ ಸೀನಿಯರ್ ಸ್ಟಾರ್ ಇಬ್ಬರಿಗೂ ಬಾಯ್, ನನಗೆ ಕೆಲಸಕ್ಕೆ ಟೈಮ್ ಆಯ್ತು ಎಂದು ಹೇಳಿ ಹೊರಟಳು ನಂದಿನಿ. ಆಫೀಸಿಗೆ ಬಂದ ನಂದಿನಿ ಎಂದಿನಂತೆ ತನ್ನ ಕೆಲಸದತ್ತ ಗಮನ ಹರಿಸಿದಳು. ಅವಳಿಗೆ ನೆನ್ನೆ ಬಂದ ಡಯಾನಾ ಯಾಕೆ ನನ್ನ ಪೋಸ್ಟ್ಗೆ ಬಂದಿದ್ದಳು? ನಾನು ಇಲ್ಲದೆ ಇರುವ 2 ದಿನ ಏನೇನಾಯ್ತು? ಆ ಡಯಾನಾ ಯಾರು? ಅದರಲ್ಲೂ ವಿಸ್ರುತ್ ಸರ್ ಮುಂದೆ ನಿಂತು ಅಷ್ಟೆಲ್ಲ ಮಾತನಾಡುವ ಸಾಹಸ ಮಾಡಿದಳು. ಹೀಗೆ ಅವಳ ಯೋಚನೆ ಸಾಗುತ್ತಲೇ ಇತ್ತು. ವಾಸ್ತವಕ್ಕೆ ಬಂದವಳು, ಅವಳು ಯಾರಾದರೇನು, ನನ್ನ ಕೆಲಸ ನನ್ನಲ್ಲೇ ಉಳಿತಲ್ಲ, ಅಷ್ಟೇ ಸಾಕು ಎಂದುಕೊಂಡು ಸುಮ್ಮನಾದರು. ಮನಸ್ಸು ಇನ್ನೆಷ್ಟು ದಿನ ಎಂದಿತು. ವಿಸ್ರುತ್ಗೆ ಮದುವೆ ಫಿಕ್ಸ್ ಆದ್ರೆ ತಾನಾಗಿ ತಾನೇ ಬೇರೆ ಕಂಪನಿ ಹುಡುಕಿಕೊಳ್ಳುವುದಾಗಿ ನಿರ್ಧಾರ ಮಾಡಿದ್ದಾಳಲ್ಲ. ಈಗ ಇದೆಲ್ಲ ಯೋಚನೆ ಮಾಡುವ ಸಮಯವಲ್ಲ ಎಂದುಕೊಂಡು ಬಲವಂತವಾಗಿ ತನ್ನ ಯೋಚನೆಗೆ ವಿರಾಮ ಇಟ್ಟು ಕೆಲಸದತ್ತ ಗಮನ ಹರಿಸಿದಳು. ಎಂದಿನಂತೆ ತನ್ನ ದುಬಾರಿ ಕೂಲಿಂಗ್ ಗ್ಲಾಸ್, ಶೂ, ಸೂಟ್ ಹಾಕಿಕೊಂಡು ಟಕ್ ಟಕ್ ಎಂದು ದದು ಮಾಡಿಕೊಂಡು ಬಂದನು ವಿಶ್ರುತ್ ವಿರಾಜ್. ಅವನು ಬಂದ ತಕ್ಷಣ ಅವನ ಕ್ಯಾಬಿನ್ಗೆ ಯಾರೂ ಹೋಗುವ ಹಾಗಿರ್ಲಿಲ್ಲ. ಅವನಿಗೆ ಅಂಥ ಪರ್ಸನಲ್ ಸ್ಪೇಸ್ ಬೇಕಿತ್ತು. ಸೊ 10 ನಿಮಿಷ ಯಾರೂ ಅವನನ್ನು ಮಾತನಾಡಿಸುವ ಸಾಹಸಕ್ಕೆ ಕೈ ಹಾಕುತ್ತಿರಲಿಲ್ಲ. ಅಂತಹದ್ದರಲ್ಲಿ ಡಯಾನಾ ಅವನು ಬರುವ ಮೊದಲೇ ಅವನ ಕ್ಯಾಬಿನ್ ಹೊಕ್ಕಿ ಕೂತಿದ್ದಳು ಆ ದಿನ. ತನ್ನ ಕ್ಯಾಬಿನ್ನಲ್ಲಿ ಕೂತಿದ್ದ ವಿಶ್ರುತ್ಗೆ ಇವತ್ತು ಬೆಳಗ್ಗೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡನು. ಫ್ಲಾಶ್ ಬ್ಯಾಕ್. ವಿಶ್ರುತ್ ಯಾವಾಗಿನ ಹಾಗೆ ತಿಂಡಿ ಮಾಡಲು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕೂರಿತನು. ಅಷ್ಟರಲ್ಲಿ ಆಗಲೇ ಎಲ್ಲರೂ ತಿಂಡಿಗೆ ಕೂತಿದ್ದರು. ಎಲ್ಲರಿಗೂ ಒಂದು ಸುತ್ತಿನ ತಿಂಡಿ ಬಡಿಸಿದ ರಾಗಿಣಿ ಅವರು ತಿಂಡಿ ಬಡಿಸಿಕೊಂಡು ತಿನ್ನುತ್ತಿದ್ದರು. ಎಲ್ಲರದ್ದೂ ತಿಂಡಿಯಾಗಿ ನಂತರ ಎದ್ದೇಳಬೇಕು ಎನ್ನುವಷ್ಟರಲ್ಲಿ ಎಲ್ಲರೂ ಹಾಗೇ ಇರಿ, ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕಿತ್ತು ಎಂದು ರಾಜ್ ಮೋಹನ್ ಅವರು ಹೇಳಿದರು. ಎಲ್ಲರೂ ಹಾಗೆ ಕುಳಿತರು. ಗಂಟಲನ್ನು ಸರಿ ಮಾಡಿಕೊಂಡು, ವೀರು, ನಿನಗೂ ಈಗ 28 ವರ್ಷ ಕಣೋ. ನಮಗೂ ನಾವು ಗಟ್ಟಿಮುಟ್ಟಾಗಿದ್ದಾಗ ನಮ್ಮ ಮಗನ ಮಕ್ಕಳನ್ನು ಎತ್ತಾಡಿಸುವ ಆಸೆ, ಈಗ ನಮಗೂ ವಯಸ್ಸಾಗುತ್ತಾ ಬಂತು.
ನೀನು ಮದುವೆಯಾಗಿ ನಿನ್ನ ತುಂಬು ಕುಟುಂಬವನ್ನು ನಾವು ಕಣ್ಣಾರೆ ನೋಡಿ ಖುಷಿಯಿಂದ ಕಣ್ಣು ಮುಚ್ತೀವಿ ಕಣೋ ಎಂದು ಹೇಳಿದರು. ಅಪ್ಪ, ಯಾಕೀ ಥರ ಮಾತಾಡ್ತಾ ಇದ್ದೀರಾ? ನಿಮಗೇನಾಗಿಲ್ಲ, ಏನೂ ಆಗೋಕೂ ನಾನ್ ಬಿಡಲ್ಲ. ಸೋ ಈಗ ನನ್ನ ಮದುವೆ ಬಗ್ಗೆ ಯಾಕ್ ಮಾತು ಎಂದು ಕೇಳಿದನು. ಆಗ ಸುಕನ್ಯಾ ಅವರು, ನೋಡ್ ವೀರು, ಯಾಕ್ ಮದ್ವೆ ಅಂದ್ರೆ ನಾವು ತಾನೇ ಏನ್ ಹೇಳೋಕೆ ಆಗತ್ತೆ, ಯಾವ್ಯಾವ ಕಾಲಕ್ಕೆ ಯಾವ್ಯಾವ ವಯಸ್ಸಿಗೆ ಏನು ಆಗ್ಬೇಕೋ ಅದೆಲ್ಲ ಆಗ್ಬೇಕು. ನಿಮ್ಮಪ್ಪ ಹೇಳಿದ್ರಲ್ಲೂ ಅರ್ಥ ಇದೆ ಕಣೋ. ನಿನ್ನ ಮದ್ವೆ ವಿಚಾರ ಮಾತ್ನಾಡ್ಬೇಕು ಅಂತ ತುಂಬಾ ದಿನಗಳಿಂದ ನುಕುತ್ಲೇ ಬಂದ್ವಿ, ಈಗ ಮಾತಾಡ್ತಾ ಇದ್ದಾರೆ ತಾನೆ. ನಿನ್ನ ನಿರ್ಧಾರ ತಿಳಿಸಿ ಹೋಗು ಎಂದು ಹೇಳಿದ್ರು ಸುಕನ್ಯಾ. ಹಾಗಾದ್ರೆ ವಿಶ್ರುತನ ಮುಂದಿನ ನಡೆ ಏನು? ಮದ್ವೆಗೆ ಒಪ್ಪುತ್ತಾನಾ ಅಥವಾ ಅವನ ಮನಸ್ಸಿನಲ್ಲಿ ಯಾರಾದ್ರೂ ಇದ್ದಾರಾ? ನಿರೀಕ್ಷಿಸಿ, ಮರಳಿ ಮನಸ್ಸಾಗಿದೆ.